ನಮಸ್ತೆ, ನಾನು ಶಾಂತಮ್ಮ ಅಂತ. ನಮ್ಮೂರು ಬಸವರಾಜಪುರ, ಆಲ್ಕುರ್ಕೆ ಪಕ್ಕ. ನನ್ನ ಮಗಳು ಸಿಂಚನ ಅಂತ ಸರ್. ಆಲ್ಕುರ್ಕೆ ಸ್ಕೂಲು STMC ಕಾಲೇಜು ಸ್ಕೂಲಲ್ಲಿ ಓದ್ತಾ ಇದ್ವಿ ಸರ್. ಮಂಗಳವಾರ ನಾನು ಮನೇಲೇ ಇದ್ದೆ ಸರ್. ಸರ್ಕೈಲಿ ಫೋನ್ ಮಾಡಿಸಿಲ್ಲ, ಹುಷಾರಿಲ್ಲ, ಹೊಟ್ಟೆ ನೋವು, ಅಮ್ಮ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿಸಿಲ್ಲ ಸರ್. ಸರಿ ಬಾರಮ್ಮ ಅಂದೆ. ಬಂದ್ಲು ಸರ್. ಹುಷಾರಿಲ್ಲ, ಅವಳು ಪೀರಿಯಡ್ಸ್ ಆಗಿದ್ಲು, ಹುಷಾರಿಲ್ಲ ಅಂತ ಹೇಳ್ಕೊಂಬಂದ್ಲು. ನಾನು ಸರಿ ಬಾರಮ್ಮ ಅಂತ ಹೇಳಿದೆ ಸರ್. ಬಂದಿದ್ವಿ ಸರ್. ಮತ್ತೆ ಬುಧವಾರ ನಾನು ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಸರ್. 9 ಗಂಟೆಯಿಂದ 5 ಗಂಟೆ ಡ್ಯೂಟಿ ಇತ್ತು. ನಾನೇ ಇವತ್ತೊಂದು ದಿವಸ ಇರೋವ, ಸ್ಕೂಲಿದ್ದಾವೆ, ಹುಲ್ಲು ಹಾಕ್ಕೊಂಡು ಇವತ್ತೊಂದು ದಿವಸ ಇರು, ನಾಳೆಯಿಂದ 6 ಗಂಟೆ ಡ್ಯೂಟಿಗೆ ಹೋಗ್ತೀನಿ, ಇವತ್ತೊಂದು ದಿವಸ ಮನೇಲೇ ಇರು, ನಾಳೆ ಸ್ಕೂಲಿಗೆ ಹೋಗು ಅಂತ ಹೇಳಿ ಅಂತ ಕೆಲ್ಸಕ್ಕೆ ಹೋದೆ ಸರ್. ಅವತ್ತು ಮನೇಲಿ ನಾನು 5 ಗಂಟೆಗೆ ಬಂದೆ. ಅವತ್ತೇನು ಇಲ್ಲ ಸರ್. ಮತ್ತೆ ಬುಧವಾರ 6 ಗಂಟೆಗೆ ಡ್ಯೂಟಿಗೆ ನಾನು ಹೋದೆ. ಸ್ಕೂಲ್ಗೆ ಹೋಗವ, ಆ ಸ್ಕೂಲಿಗೆ ನಿಮ್ಮ ಅಪ್ಪ ಮೇವಾಗ ಕೆಲ್ಸಕ್ಕೆ ಹೋಗ್ತಾನೆ, ನೀವು ಇಬ್ಬರು ಸ್ಕೂಲ್ಗೆ ಹೋಗ್ರಿ, ನಾನು 6 ಗಂಟೆಗೆ ಬಂದು ನೀರು ಕುಡಿಸ್ಕೊಂಡು ಆ ಸ್ಕೂಲ್ ನೋಡ್ಕೊಂತೀನಿ, ನಾನು ಡೈಲಿನ 6 ಗಂಟೆಗೆ ಹೋಗ್ಬರ್ತೀನಿ, 2 ಗಂಟೆಗೆ ಬರ್ತೀನಿ, ಕೆಲಸ ಮಾಡ್ಕೊಂತೀನಿ ಮನೇಲಿ ಅಂತ ಹೇಳೋದೆ ಸರ್. ಅಷ್ಟರಲ್ಲಿ ನಮ್ಮ ಮನೆಯವರು ಕೆಲಸಕ್ಕೆ ಹೊರಟ್ಬೇಕಾದ್ರೆ, ಅಪ್ಪ ಇವತ್ತು ನಾನು ಸ್ಕೂಲಿಗೆ ಹೋಗಲ್ಲ, ಇವತ್ತೊಂದು ದಿವಸ ಮನೇಲಿ ಇರ್ತೀನಿ ಅಂತ ಹೇಳೋಳೆ ಸರ್. ಅದಕ್ಕೆ ಇರಪ್ಪ ಅಂತ ಹೇಳೈತೆ. ಅದು ನೀನು ಉಳ್ಕೊಳಪ್ಪ ಅಂತ ಅಂದೈತೆ ಸರ್. ಅವಳು ನಾನು ಕೆಲ್ಸಕ್ಕೆ ಹೋಗ್ಬೇಕು, ಹಬ್ಬ ಐತೆ ಅಂತ ಹೇಳೋರೆ ಸರ್. ಅಷ್ಟರಲ್ಲಿ ನಮ್ಮ ಹುಡುಗಿ ಕಾಲೇಜ್ಗೆ ಹೋಗ್ತಿದ್ಲು. ಎಕ್ಸಾಮ್ ಇತ್ತಲ್ಲ, ಅವಳಿಗೆ ರಜೆ ಹಾಕಂಗಿರ್ಲಿಲ್ಲ ಸರ್. ಕಾಲೇಜ್ಗೆ ಹೊರಟ್ಬೇಕಾರೆ ಅಕ್ಕ, ನಮ್ಮ ಶಿಲ್ಪ ಮೇಡಮ್ ಅವ್ರು ಇದಾರಲ್ಲ, ಅವರು ಏನೇನೋ ಮಾತಾಡ್ತಾರೆ ಕಣಕ್ಕ, ಜಾತಿ ಬಗ್ಗೆ ಎಲ್ಲ ಬೈದ್ರು ಕಣಕ್ಕ ಅಂತ ಅಂದಂತೆ ಸರ್. ಯಾಕವ ಜಾತಿ ಬಗ್ಗೆ ಎಲ್ಲ ಬೈತಾರೆ ಅವರು ಅಂತ ಕೇಳೋದಕ್ಕೆ, ನೀವು ಎಸ್ ಸಿ ಜಾತಿ ಐತಲ್ಲ, ನೀವು ಸರಿಯಿಲ್ಲ, ಏನು ಓದಕ್ಕೆ ಲಾಯಕ್ಕಿಲ್ಲ, ನೀವು ಬರೀ ಬಾತ್ರೂಮ್ ತೊಳೆಯೋಕ್ಕೆ, ಕಸ ಹೊಡೆಯೋಕೆ ಅಷ್ಟೇ ಲಾಯಕ್ಕು, ನೀವು ಸರಿಯಿಲ್ಲ, ನೀವೇನು ಏನು ಕೆಲಸ ತಗೊಂಡಿದ್ದೀರಾ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಬೈದ್ರು ಕಣಕ್ಕ ಅಂತ ಹೇಳಿಳಂತೆ ಸರ್. ಅವ್ರು ಯಾಕಮ್ಮ ಬೈತಾರೆ ಹಂಗಂತ, ನಾವೇನು SC ಆದರೆ ನಾವೇನು ಓದಬಾರ್ದ, ಕೆಲಸ ತಗೋಬಾರ್ದ, ಅಪ್ಪ ಬರಲಿ ಹೇಳೋಣ ತಡಿ, ಆಟ ಆಡ್ಕೊಂಡಿರೋವ, TV ನೋಡ್ಕೊಂಡು, ನಾನು 3 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ, ಅಪ್ಪನಿಗೆ ಹೇಳೋಣ, ನಾಳೆ ಸ್ಕೂಲ್ ತಕೋಗಿ ಮಾತಾಡೋಣ ಅಂತ ಹೇಳಿ ಅವಳು ಕಾಲೇಜ್ಗೆ ಹೋಗ್ಯವಳೆ ಸರ್. ನಾನು 3 ಜನ ಕಿಡ್ನಿ ಮಾರ 50 ಲಕ್ಷ ಕೊಡ್ತೀನಿ, ನನ್ನ ಮಗಳು ಬೇಕು. ಒಂದು ಸಮಾಧಾನ ಮಾತು ಹೇಳಿಲ್ಲ ಇವತ್ತವರೆಗೂ, ಮುಚ್ಚಕ್ಕೆ ನೋಡ್ತಿದ್ದಾರೆ. ನನಗೆ ನ್ಯಾಯ ಬೇಕು.